ರೆಡಿನಾ ಸರ್? ಓಕೆ, ನಮಸ್ಕಾರ ನಮಸ್ಕಾರ ಪ್ರಜ್ವಲ್ ಮೇಡಮ್. ಅವ್ರಿಗೆ. ತಮಗೆ ಫಸ್ಟ್ ಆಫ್ ಆಲ್ ಸುಸ್ವಾಗತ ಥ್ಯಾಂಕ್ ಈ ಯು. ಕಾರ್ಯಕ್ರಮಕ್ಕೆ. ಆಮೇಲೆ ಮೊಟ್ಟ ಮೊದಲನೇದಾಗಿ ರಾಷ್ಟ್ರ ಮಟ್ಟ ಇದು ತಾಲೂಕು ಮಟ್ಟದ ಯುವ ರೈತ ಪ್ರಶಸ್ತಿಗೆ ಹೃದಯಪೂರ್ವಕ ಅಭಿನಂದನೆಗಳು ಸರ್. ಧನ್ಯವಾದ ಧನ್ಯವಾದ ಮೇಡಮ್. ಹೇಗೆ ಅನಿಸ್ತಾ ಇದೆ ಸರ್? ತುಂಬ ಖುಷಿ ಆಗ್ತಿದೆ. ನಮ್ಮ ಮುತ್ತಾತ ತಾತ ಕಾಲಿಂದನೂ ವ್ಯವಸಾಯ ಮಾಡ್ಕೊಂಡು ಬಂದಿದ್ದಾರೆ. ನಾನು ಈಗ ಇಂಜಿನಿಯರ್ ಮಾಡ್ಕೊಂಡೆ ಹಂಗೆ ಸ್ವಲ್ಪ ವೆಲ್ನೆಸ್ ಮಾಡ್ತಾ ಇದ್ದೀನಿ. ಹಂಗೆ ತಾವು ಇಂಜಿನಿಯರು? ಇಂಜಿನಿಯರ್. ಅಯ್ಯೋ, ಇನ್ನೂ ತುಂಬಾ ಇದು ಖುಷಿ ಆಗ್ತಾ ಇದೆ ಸರ್. ಇಂಜಿನಿಯರ್ಸ್ ಎಲ್ಲ ಈ ಕೃಷಿಗೆ ಬರ್ತಾ ಇದ್ದಾರೆ ಅಂತಂದ್ರೆ ಅದು ತುಂಬಾನೇ ಖುಷಿ ಆಗೋ ವಿಚಾರ ಸರ್. ಹೊಸ ಹೊಸ ಏನಾದರೂ ಪ್ರಯತ್ನ ಮಾಡೋಣ ಅಂತ ಅದು ಖುಷಿ ಇದೆ. ಹೇಗೆ ಸರ್ ನಿಮ್ಗೆ ಆ ಐಡಿಯಾ ಬಂತು ಇಂಜಿನಿಯರಿಂಗ್ ಮಾಡಿಬಿಟ್ಟು ಕೃಷಿಗೆ ಬರೋಂಥದ್ದು? ನಾನು ಈಗ ಎಲೆಕ್ಟ್ರಾನಿಕ್ಸ್ ಅನ್ನೋ ಇಂಜಿನಿಯರ್ ಬ್ರಾಂಚಲ್ಲಿ ಇದು ಬಿ ಟೆಕ್ ಮಾಡ್ತಾ ಇರೋದು. ಸೊ ಅದು ತೊಗೊಂಡ್ರೆ ರೋಬೋಟಿಕ್ಸ್ ಸ್ವಲ್ಪ ನಾಲೆಜ್ ಜಾಸ್ತಿ ಇದೆ. ಸೊ ಅದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡೋಣ ಅಂತ ಜಾಸ್ತಿ. ಅಚ್ಚಾ ಅಚ್ಚಾ. ಈಗ ನಿಮ್ಮ ಇದರಲ್ಲಿ ಜಮೀನಲ್ಲಿ ನೀವೇನಾದರೂ ಅಪ್ಲೈ ಮಾಡ್ತಾ ಇದ್ದೀರಾ ಸರ್ ಇದು ರೋಬೋಟಿಕ್ಸ್ ಅದನ್ನೇನಾದರೂ ಹೇಳಿ? ಈಗ ಇನ್ನು ಫೈನಲ್ ಇಯರ್. ನಾನು ಸ್ವಲ್ಪ ಪ್ಲೇಸ್ಮೆಂಟು ಅದು ಇದು ಅಂತ ಫುಲ್ ಬ್ಯುಸಿ ಇದ್ದೀನಿ. ಈಗ ಅಷ್ಟೊಂದು ಆ ಕಡೆ ಗಮನ ಕೊಡೋಕ್ಕಾಗ್ತಾ ಇಲ್ಲ. ಅಂದ್ರೆ ನಿಮ್ಮ ಓದಿನ ಜೊತೆ ನೀವು ಕೃಷಿನೂ ಮಾಡ್ತಾ ಅಂದರೆ ಇದ್ದೀರಾ? ನಮ್ಮ ತಂದೆಯವರಿಗೆ ಸಹಾಯ ಮಾಡ್ತಾ ಇರೋದು. ಅಚ್ಚಾ, ಮತ್ತೆ ಏನೇನು ಮಾಡ್ತಾ ಇದ್ದೀರಾ ಸರ್? ಅಂದ್ರೆ ನಿಮ್ದು ಹೊಸ ಐಡಿಯಾಸ್ ಏನೇನು ಅಪ್ಲೈ ಮಾಡಿದ್ದೀರಾ ನಿಮ್ಮ ಜಮೀನಲ್ಲಿ? ಈಗ ಪಾಲಿ ಹೌಸಲ್ಲಿ ಏನು ಮಾಡ್ತಾರೆ ಅಂದರೆ ಈ ಚಪ್ರ ಹಾಕಿ ಬೆಳೆಯೋದು ಐಟಮು ಆ ಥರ ಬೆಳೆಯೋಕ್ಕಾಗೋದಿಲ್ಲ. ಸೊ ನಮ್ಮ ತಂದೆಯವ್ರು ಏನು ಮಾಡಿದ್ದಾರೆ ಅಂದರೆ ಪಾಲಿ ಹೌಸ್ ಒಳಗಡೆ ಚಪ್ರ ಮಾಡಿ ಹೊರಗಡೆ ಅಂದರೆ ಏನೇನು ಬೆಳಿಬೋದು, ಸೌತೆಕಾಯಿ ಆಗಿರ್ಬೋದು, ಸೋರೆಕಾಯಿ ಆ ಥರ ಎಲ್ಲ ಬೆಳಿಬೋದು ಒಳಗಡೆ. ಅದು ಅಂದ್ರೆ ಪಾಲಿ ಹೌಸ್ ಅಲ್ಲೇ ನೀವು ಚಪ್ರ ಆ ಥರ ಮಾಡಿದ್ರಿ. ಪಾಲಿ ಹೌಸ್ ಅಲ್ಲಿ ಚಪ್ರ. ಒಳ್ಳೇದು ಸರ್. ಈಗ ಯಾವ್ಯಾವ ಬೆಳೆ ಹಾಕಿದ್ದೀರಾ ಸರ್? ಇವೆರಡೇನಾ? ಈಗ ಅಲ್ಲಲ್ಲ, ಈಗ ಹೂವು ಇದೆ, ಶಾಮಂತಿಗೆ, ಓಕೆ. ಆಮೇಲೆ ತೊಂಡೆ ಗಿಡ ತೊಂಡೆಕಾಯಿ. ಅದೊಂದಿದೆ ಸದ್ಯಕ್ಕೆ ಅಷ್ಟೇ. ಅದು ಹೇಗೆ ಸರ್ ನೀವು ಮಾರ್ಕೆಟಿಂಗ್ ಹೇಗೆ ಮಾಡ್ತೀರಾ ಸರ್? ಮಾರ್ಕೆಟಿಂಗ್ ಅಂದರೆ ಅವರೇ ಬರ್ತಾ ತೊಗೊಂಡೋಗ್ತಾರೆ ಮಾರ್ಕೆಟ್ಗೆ. ಅಂದರೆ ನಾವು ಎಲ್ಲ ಇಲ್ಲಿ ರೆಡಿ ಮಾಡ್ಕೊಂಡಿರಬೇಕು ಪಾರ್ಸೆಲ್ಲು, ಅವರೇ ಬಂದು ತೊಗೊಂಡೋಗ್ತಾರೆ. ಮತ್ತೆ ಮತ್ತೆ ಮುಂದಿಂದು ಏನೇನು ಪ್ಲಾನ್ಸ್ ಇದೆ ಸರ್ ನಿಮ್ಮದು ಪಾಲಿ ಹೌಸ್ ಬಿಟ್ರೆ? ಪಾಲಿ ಹೌಸ್ ಬಿಟ್ಟರೆ ಈಗ ಡ್ರೋನ್ಸ್ ಅಂತೆಲ್ಲ ಹೇಳಿದ್ರಿ ನೀವು, ಅದೇನಾದ್ರೂ ತರೋ ವಿಚಾರ ಏನಾದ್ರೂ ಇದೆನಾ? ನೀವೇ ಮಾದರಿ ಆಗ್ತೀರಾ ಸರ್? ರೈತರಿಂದನೇ ಬಂದಿರೋದು ಹೊಸ ಟೆಕ್ನಾಲಜಿ ಅಂತ ಹೇಳ್ಬಿಟ್ಟು. ಸೊ ಈಗ ನೀವು ಇಂಜಿನಿಯರ್ ಆಗಿರೋದ್ರಿಂದ ಮತ್ತೆ ಏನಾದ್ರೂ ಪ್ಲಾನ್ಸ್ ಇದೆನಾ ಅಂತ? ಅದೇ ದಾಳಿಂಬ್ರೆ, ಚೇಪೆ ಗಿಡ. ಪರವಾಗಿಲ್ಲ ಹೇಳಿ. ಡ್ರೋನ್ ಪಾಲಿ ಹೌಸ್ ಒಳಗಡೆ ಹಾರೋದಕ್ಕಾಗೋದಿಲ್ಲ, ಆದರೆ ಹೊರಗಡೆ ಏನಾದರೂ ಟ್ರೈ ಮಾಡ್ಬೋದು. ಅದೇ ನಾನು ನಿಮ್ಮದು ಪ್ಲಾನ್ಸ್ ಕೇಳ್ತಾ ಇದ್ದೆ. ಓಕೆ, ಪರವಾಗಿಲ್ಲ. ಈಗ ನೀವು ಓದ್ತಾನೆ ಮಾಡ್ತಾ ಇದ್ದೀರಾ ಕೃಷಿನೂ. ಸೊ ಈಗ ನೀವು ನಿಮ್ಮಂಥ ಯುವಕರಿಗೆ ಏನಾದರೂ ಸಂದೇಶ ಕೊಡೋಕ್ಕೆ ಇಷ್ಟಪಡ್ತೀರಾ? ಈಗ ಎಲ್ಲ ಸಿಟಿ ಕಡೆ ಆಗಲೇ ಒಬ್ಬ ಸಚಿವರು ಹೇಳಿದ್ದಾರೆ, ಸಿಟಿಯಲ್ಲಿ ಯಾರು ತೋಟ ಮಾಡ್ತಾ ಇಲ್ಲ ಅಂತ. ಎಲ್ಲ ಫುಲ್ಲು ಏನು ಊರಿಂದನೇ ಎಲ್ಲ ಸಿಟಿ ಹೋಗಿ ಸೆಟ್ಲ್ ಆಗ್ತಾ ಇದ್ದಾರೆ. ಮತ್ತು ಈಗ ಏನಾಗ್ತಿದೆ ಅಂದರೆ ತಿರ್ಗಾ ಚೇಂಜ್ ಆಗ್ತಾ ಇದೆ. ಅಲ್ಲಿಂದ ತಿರ್ಗಾ ಬಂದು ಜಮೀನು ತೊಗೊಂಡು ವ್ಯವಸಾಯ ಮಾಡ್ತಾ ಇದ್ದಾರೆ. ಕೆಲಸ ಏನಾದರೂ ಕಾರ್ಪೊರೇಟ್ ಕೆಲಸ ಇದ್ದರೆ ಆ ಕೆಲಸ ಬಿಟ್ಟು ವ್ಯವಸಾಯ ಮಾಡ್ತಾ ಇದ್ದಾರೆ. ಇನ್ನೂ ಸ್ವಲ್ಪ ಜಾಸ್ತಿ ಆಗಬೇಕು ಅನ್ನೋ ಹೇಳ್ತಾ ಇದ್ದಾರೆ. ಅಂದರೆ ನೀವು ಹೇಳೋದಂತಾರೆ ಈ ಕಾರ್ಪೊರೇಟ್ ಬಿಟ್ಬಿಟ್ಟು ನಿಮಗೆ ಕೃಷಿಯಲ್ಲೂ ಆದಾಯ ಇದೆ, ನಾವು ಆ ಕಡೆ ಹೋಗಬಹುದು. ಈಗಿರೋ ಟೆಕ್ನಾಲಜಿಯಲ್ಲಿ ಇನ್ನೂ ಚೆನ್ನಾಗಿ ಇಂಪ್ರೂವ್ ಮಾಡಬಹುದು. ಹೋಗಬಹುದು. ಓಕೆ, ಥ್ಯಾಂಕ್ ಯು ಸರ್. ಈಗ ಕೃಷಿ ಮೇಳ ಎಲ್ಲ ಗ್ರೌಂಡ್ ಎಲ್ಲ ಹೋಗಿ ಬಂದ್ರಾ ನೀವು? ಹೋಗಿ ಬಂದಿದ್ರಿ. ಹೇಗೆ ಅನಿಸ್ತು ಸರ್? ತುಂಬಾ ಖುಷಿ ಆಗ್ತಿದೆ. ಹೌದಾ? ಏನಾದರೂ ಚೇಂಜಸ್ ಅಥವಾ ಏನಾದರೂ ನಿಮ್ಮ ಸಜೆಷನ್ಸ್ ಏನಾದರೂ ಇದೆನಾ ಸರ್? ಅದೇ ಪ್ರತಿ ವರ್ಷ ಬರ್ತೀರಿ, ತುಂಬ ಚೆನ್ನಾಗಿ ನಡೀತಿದೆ. ಓಕೆ ಸರ್. ಈಗ ಫಸ್ಟ್ ದಿನ ಆಗಿರೋದ್ರಿಂದ ಸ್ವಲ್ಪ ಸ್ಟಾಲ್ಸ್ ಎಲ್ಲ ನೋಡಿದ್ರ ಸರ್? ಇದು ಕೃಷಿ ರಿಲೇಟೆಡ್ ಎಲ್ಲ ಸ್ಟಾಲ್ಸ್ ಹಾಕಿದ್ದಾರೆ, ನೋಡಿದ್ರ? ಅದರಲ್ಲಿ ಏನಾದರೂ ಉಪಯೋಗ ಆಗುವಂಥದ್ದು ನಿಮಗೆ? ಆ ಕಡೆ ಹೋಗ್ಲಿಲ್ಲ, ಈ ಕಡೆ ಹೋಗಿದ್ರಿ. ಆ ಕಡೆ ಆಯ್ತು, ಪರವಾಗಿಲ್ಲ ಸರ್. ಮತ್ತೆ ಈಗ ನಿಮ್ಗೆ ಈಗ ಇಂಜಿನಿಯರಿಂಗ್ ಇಂದ ಈಗ ಕೃಷಿಗೆ ಬರಕ್ಕೆ ಸ್ಫೂರ್ತಿ ಏನು ಅಂತ ಗೊತ್ತಾಗ್ಲಿಲ್ಲ ಸರ್. ಹೇಗೆ, ಏನು, ಎಂತ ಹೇಗೆ ಬಂತು ನಿಮ್ಗೆ? ಅದು ನಮ್ಮ ತಾತ ಅವರು ಹೇಳ್ತಾ ಇರ್ತಾರೆ, ಕೃಷಿ ಯಾವತ್ತೂ ಕೈ ಬಿಡಬೇಡ್ರಿ ಅಂತ.
ಅದು ಒಂಥರ ನಮಗೆ ತಾಯಿ ಇದ್ದಂಗೆ, ಅನ್ನ ಹಾಕುತ್ತೆ ಅದು. ಸೊ ಅದೇ ಈಗಿನ ಕಾಲದಲ್ಲಿ ಯೂಶ್ವಲಿ ಏನು ಅಂತಂದ್ರೆ ಕಾರ್ಪೊರೇಟ್ ಜಾಬ್ ಸಿಗ್ತಾ ಇದೆ ಅಂತಂದ್ರೆ ಕೃಷಿಯಲ್ಲಿ ಏನಿಲ್ಲ ಅಂತ ಕಳ್ಸೋ ಟೈಮಲ್ಲಿ ನಿಮ್ ತಾತ ಬಂದ್ಬಿಟ್ಟು ಕೃಷಿಗೆ ಬನ್ನಿ ಅಂತ ಹೇಳ್ತಿದಾರಲ್ಲ, ತುಂಬಾ ಖುಷಿ ಆಯ್ತು ಸರ್ ನಿಮ್ ಜೊತೆ ನಿಮ್ ತಾತನ ಬಗ್ಗೆ ಮಾತಾಡಿದಕ್ಕೆ, ಇಲ್ಲಿ ಬಂದಿದ್ದಕ್ಕೆ, ಆಮೇಲೆ ನಿಮ್ಗೆ ಅವಾರ್ಡ್ ಸಿಕ್ತು. ತುಂಬಾ ತುಂಬಾ ಕಂಗ್ರ್ಯಾಚುಲೇಷನ್ ಸರ್. ಥ್ಯಾಂಕ್ ಯು ಬಂದಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು.